ಮಯೂರ ರಾಜನ ಮೇಲೆ ಕುತ್ಕೋ, ಆಗ ಸಮಯ ಉಳಿಯುತ್ತೆ, ಜಗತ್ತು ಕೂಡ. ಹೊರಡು ಮಯೂರ ರಾಜ. ಅಣ್ಣ, ನೀನ್ ನೋಡ್ದ? ಕೃಷ್ಣನ್ ಇದೇ ವಿಷಯ ನಂಗೆ ಇಷ್ಟ ಆಗಲ್ಲ. ಯಾವ ವರ್ತನೆ ರಾಧೆ? ಕೃಷ್ಣ ಅಂತೂ ಇವಾಗ ಏನು ಹೇಳಲೇ ಇಲ್ಲ. ಅದೇ ಅಣ್ಣ, ನಾನು ಅವನ್ಗೆ ಇಷ್ಟು ದೊಡ್ಡ ಸಹಾಯ ಮಾಡಿದೆ, ಆದ್ರೆ ಅವನ್ ನನ್ಗೆ ಧನ್ಯವಾದನೇ ಹೇಳಿಲ್ಲ. ರಾಧೆ, ಅದ್ ಯಾಕಂದ್ರೆ ನೀನ್ ಅನ್ಕೊಂಡಿರೋ ಕೆಲ್ಸ ಇನ್ನೂ ಪೂರ್ತಿ ಆಗಿಲ್ಲ. ಈಗ ನಾವು ಹೋಗಿ ಬೃಂದಾವನ ಜನರನ್ನ ಕಾಪಾಡ್ಬೇಕು. ಹಾ ಬಲರಾಮ, ಕೃಷ್ಣ ಮರಳುವವರೆಗೂ ನಾವು ಮಾಡುವ ಕಾರ್ಯಗಳಿಂದಾಗಿ ಎಲ್ಲಾ ವೃಂದಾವನ ವಾಸಿಗಳು ಸುರಕ್ಷಿತವಾಗಿರಬೇಕು. ಮಯೂರ್ ರಾಜ, ಬೇಗ ಹೋಗು, ಇನ್ನೂ ಬೇಗ ಹೋಗು, ನಮ್ಮ ಹತ್ರ ತುಂಬಾ ಸಮಯ ಇಲ್ಲ. ನಂದಣ್ಣ, ನನಗನ್ನಿಸ್ತಾ ಇದೆ ನಮ್ಮೆಲ್ಲರ ದೇಹನೂ ಹಗುರ ಆಗಿ ಹೋಗ್ತಾ ಇದೆ. ನಂದರಾಜ, ಇನ್ನಾವ್ಯಾರು ಜೀವಂತ ಉಳಿಯಲ್ಲ. ನಮ್ ಕೊನೆ ಕಾಲ ಬಂದಾಗೋಯ್ತು ನಂದರಾಜ. ನೀವ್ಯಾರು ಚಿಂತೆ ಮಾಡಬೇಡಿ, ಯಾರಿಗೂ ಏನೂ ಆಗಲ್ಲ, ಧೈರ್ಯವಾಗಿರಿ. ಗುರುದೇವ, ಗುರುದೇವ, ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಗುರುದೇವ, ಸಹಾಯ ಮಾಡಿ, ಈ ಅಪಾಯದಿಂದ ಪಾರಾಗೋ ಮಾರ್ಗ ತೋರಿಸಿ, ಇಲ್ಲಾಂದ್ರೆ ನಾವೆಲ್ಲರೂ ನಾಶ ಆಗ್ತೀವಿ. ನಂದ, ಜೀವನ ಮತ್ತು ಮೃತ್ಯುಗಳು ವಿಧಿಯ ಕೈಯಲ್ಲಿವೆ. ಜೀವನ ನೀಡಿರುವ ನಾರಾಯಣನೇ ನಮ್ಮ ರಕ್ಷಣೆ ಮಾಡುತ್ತಾನೆ. ಆದರೆ ಹಾಗಾಗಲು ನೀವೆಲ್ಲ ನಿಮ್ಮ ಮನದಲ್ಲಿ ನಾರಾಯಣನಲ್ಲಿ ವಿಶ್ವಾಸವಿಡಬೇಕು. ಗೊತ್ತಾಯ್ತು ಮಯೂರ್ ರಾಜ, ಮಹೇಂದ್ರಗಿರಿ ಪರ್ವತ ಬಂತು ಅಂತ ತಾನೇ ನೀನ್ ಹೇಳ್ತಿರೋದು. ಈಗ ನಾವು ಭಗವಂತ ಪರಶುರಾಮನ್ನ ಹುಡುಕ್ಬೇಕು. ಈ ಕಡೆ ಹೋಗು ಮಯೂರ್ ರಾಜ. ಆ ಕಡೆ ಹೋಗು ಮಯೂರ್ ರಾಜ. ಮಯೂರ್ ರಾಜ, ಸ್ವಲ್ಪ ಮೆತ್ತಗ್ ಹೋಗು, ಇಲ್ದಿದ್ರೆ ಭಗವಂತ ಪರಶುರಾಮನ್ನ ಹುಡ್ಕೋಕ್ಕಾಗಲ್ಲ. ಇನ್ನು ಇವರ ರಕ್ಷಣೆಗೆ ಒಂದೇ ಮಾರ್ಗವಿದೆ, ಗೋವರ್ಧನ ಪರ್ವತ. ಕೃಷ್ಣ ಗೋವರ್ಧನ ಪರ್ವತವನ್ನು ತನ್ನ ಕಿರುಬೆರಳಲ್ಲೇ ಎತ್ತಿ ಹಿಡಿದಿದ್ದ. ಯಾರ ಮೇಲೆ ಸ್ವಯಂ ನಾರಾಯಣನ ಕೃಪೆ ಇದೆಯೋ ಅವರ ಮೇಲೆ ಬೇರೆ ಶಕ್ತಿಗಳ ಪ್ರಭಾವವಾಗಲು ಸಾಧ್ಯವೇ ಇಲ್ಲ. ನಂದ, ನಾವು ಶೀಘ್ರಾತಿ ಶೀಘ್ರ ಗೋವರ್ಧನ ಪರ್ವತ ತಲುಪಬೇಕು. ಏಕೆಂದರೆ ಪೂರ್ತಿ ವೃಂದಾವನದಲ್ಲಿ ಅದೊಂದೇ ಸ್ಥಾನದಲ್ಲಿ ನಾವು ಅಧಿಕ ಸಮಯದವರೆಗೆ ಸುರಕ್ಷಿತವಾಗಿರುತ್ತೇವೆ. ಆದ್ರೆ ಗುರುದೇವ, ನಾವು ಅಲ್ಲಿಗೆ ಹೋಗೋದು ಹೇಗೆ? ಈ ಸೆಳೆತದ ಕಾರಣಕ್ಕೆ ನಾವು ಈ ಜಾಗದಲ್ಲಿ ನಿಲ್ಲೋದಕ್ಕೂ ಆಗ್ತಾ ಇಲ್ಲ. ನಂದ, ಯಾರು ಪ್ರಯತ್ನ ಪಡುವರೋ ಅವರಿಗೆ ನಾರಾಯಣ ಖಂಡಿತ ಸಹಾಯ ಮಾಡುತ್ತಾನೆ. ನೀವೆಲ್ಲ ಯೋಚಿಸಬೇಡಿ. ನಿಮ್ಮ ಹೃದಯದಲ್ಲಿ ನಾರಾಯಣ ನಾಮದ ಶಕ್ತಿ ತುಂಬಿಕೊಂಡು ಧೈರ್ಯದಿಂದ ಗೋವರ್ಧನ ಪರ್ವತದತ್ತ ನಡೆಯಿರಿ. ಶೀಘ್ರ ಎಲ್ರೂ ಬನ್ನಿ, ಬನ್ನಿ ಬೇಗ ನಡೀರಿ.
ನಾನು ಇಡೀ ಪರ್ವತ ನೋಡಾಯ್ತು, ಆದ್ರೆ ಭಗವಂತ ಪರಶುರಾಮ ಯಾಕೆ ಕಾಣಿಸ್ತಿಲ್ಲ? ಯಾರೂ ಇಲ್ಲದೆ ಇರೋ ಕಡೆ ಅವರು ತಪಸ್ ಮಾಡ್ತಾ ಇರ್ಬೇಕು. ಅವರನ್ನ ಹುಡ್ಕೋಕೆ ಒಂದೇ ದಾರಿ ಇರೋದು. ನಾನು ಅವ್ರ ತಪೋಧ್ವನಿ ಕೇಳಿಸ್ಕೋಬೇಕು. ನನ್ಗೆ ಅವ್ರ ತಪೋಧ್ವನಿ ಯಾಕೆ ಕೇಳಿಸ್ತಿಲ್ಲ? ಹಾ, ಅಮ್ಮ ಹೇಳ್ತಾಳೆ ತಪೋಧ್ವನಿ ಶರೀರದಲ್ಲ, ಬದ್ಲಿಗೆ ಆತ್ಮದಾಗಿರತ್ತೆ. ನಾವದನ್ನ ನಮ್ಮ ಆತ್ಮದ ಮೂಲಕ ಆಲಿಸ್ಬೇಕು. ಓಂ ನಮೋ ಉತ್ತರ ದಿಕ್ಕಲ್ಲೋಗು. ಭಗವಂತ ಪರಶುರಾಮರ ತಪೋಧ್ವನಿ ಆ ಕಡೆಯಿಂದ ಬರ್ತಾ ಇದೆ. ಹಾ, ಇಲ್ಲೇ ಇದೇ ಜಾಗದಲ್ಲಿ. ನನ್ನ ಕೆಳಗೆ ಇಳಿಸು ಮಯೂರಾಜ. ಏಕತೆಯಲ್ಲಿ ಬಲವಿದೆ. ನಾವು ಇದೇ ಪ್ರಕಾರ ಒಗ್ಗಟ್ಟಾಗಿ ಆ ಅಗ್ನಿಚಕ್ರದ ಆಕರ್ಷಣೆಯ ವಿರುದ್ಧ ಮುಂದೆ ನಡೆಯಬೇಕು. ಆದ್ರೆ ಗುರುದೇವ, ನಮಗ್ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ವಿಶ್ವಾಸ ಇರಲಿ, ಪ್ರಯತ್ನ ಮಾಡಿ. ಗೋವರ್ಧನ ಪರ್ವತದಿಂದ ಸ್ವಲ್ಪವೇ ದೂರದಲ್ಲಿದ್ದೇವೆ. ಇಲ್ಲ ಗುರುದೇವ, ನಾವು ಒಂದು ಹೆಜ್ಜೆ ಕೂಡ ಮುಂದೆ ಇಡೋದಕ್ಕೆ ಆಗ್ತಾ ಇಲ್ಲ ಗುರುವರ್ಯ. ನಮ್ ಎಲ್ಲಾ ಶಕ್ತಿನೂ ಮುಗಿದು ಹೋಗ್ತಿದೆ ಗುರುದೇವ. ಇನ್ನಾವು ಸಾಯೋದ್ ಖಂಡಿತ ಗುರುದೇವ. ಗುರುದೇವ, ಅಣ್ಣ, ನೀವ್ ಇಷ್ಟು ದೊಡ್ಡವರಾಗಿ ಇಷ್ಟು ಬೇಗ ಹೇಗ್ ಧೈರ್ಯ ಕಳ್ಕೊತೀರಿ? ನೋಡಿ, ನಾನು ನಿಮ್ಗಿಂತ ಎಷ್ಟು ಚಿಕ್ಕವನು. ನನಗ್ ಮುಂದೆ ಹೋಗೋದಕ್ ಯಾವ ತೊಂದ್ರೆನೂ ಆಗ್ತಿಲ್ಲ. ಹಿಡ್ಕೊಳ್ಳಿ, ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ನೀವೆಲ್ರೂ ನಿಮ್ ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ಳಿ. ಗೋವರ್ಧನ ಪರ್ವತಕ್ಕೆ ನಾನ್ ನಿಮ್ಮನ್ನ ತಲುಪಿಸ್ತೀನಿ. ಈ ಬಲರಾಮನ್ ಬಲ ಏನು ಅಂತ ಅಗ್ನಿ ಚಕ್ರಕ್ಕೂ ಗೊತ್ತಾಗ್ಲಿ. ನಿಮ್ಮೆಲ್ರೂ ಗೋವರ್ಧನ ಪರ್ವತಕ್ಕೆ ನಾನು ಖಂಡಿತ ತಲುಪಿಸ್ತೀನಿ. ನಾರಾಯಣ ನಾರಾಯಣ. ಪ್ರಭು, ಈ ಪ್ರಳಯಾಸ್ತ್ರವಂತೂ ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ತನ್ನೆಡೆಗೆ ಸೆಳೆಯುತ್ತಿದೆ. ಆದರೆ ಪ್ರಭು, ಇದರ ಪ್ರಭಾವ ಬಲರಾಮನ ಮೇಲೆ ಏಕಿಲ್ಲ? ದೇವರ್ಷಿ, ಜಗತ್ತಲ್ಲಿ ಯಾರು ಅಂತ್ಯವಾಗುತ್ತಾರೆಂದರೆ ಮೋಹಮಾಯೆ, ಕಾಮ ಮತ್ತು ಕ್ರೋಧದಿಂದ ತುಂಬಿರುವವರು. ಮಾಯೆಯಲ್ಲಿ ಮುಳುಗಿದ ಮನುಷ್ಯನನ್ನು ಅಧರ್ಮ ಮತ್ತು ಪಾಪ ಸದಾ ತನ್ನೆಡೆಗೆ ಆಕರ್ಷಣೆ ಮಾಡುತ್ತದೆ. ಆದರೆ ಯಾರು ಮೋಹಮಾಯ, ಕಾಮ ಮತ್ತು ಕ್ರೋಧಗಳಿಗೆ ಹೊರತಾಗಿರುವರೋ ಅವರು ಪ್ರಳಯಕ್ಕೂ ಮುನ್ನವೇ ಸುರಕ್ಷಿತವಾಗಿರುತ್ತಾರೆ. ಮತ್ತು ಪ್ರಳಯದ ನಂತರವೂ ಯಾರೂ ಅವರಿಗೆ ಅಹಿತ ಮಾಡಲಾಗದು ದೇವರ್ಷಿ. ನನ್ನ ಪ್ರಳಯ ಶಸ್ತ್ರಕ್ಕೂ ಕೂಡ. ನಾರಾಯಣ ನಾರಾಯಣ. ನನಗೆ ತಿಳಿಯಿತು ಪ್ರಭು, ನನಗೆ ತಿಳಿಯಿತು. ಬಲರಾಮನಂತೂ ಸ್ವಯಂ ಶೇಷನ ಅವತಾರ. ಸೇವೆಯೇ ಅವನ ಧರ್ಮ. ಮತ್ತೆ ಅವನನ್ನು ಯಾವುದೇ ಮಾಯೆ ಹೇಗೆ ತಾಕಬಲ್ಲದು ಪ್ರಭು? ಮತ್ತು ದೇವಿ ರಾಧೆಯಂತೂ ಸಾಕ್ಷಾತ್ ಮಹಾಮಾಯೆ ಲಕ್ಷ್ಮಿಯ ಅವತಾರ. ಹೀಗಾಗಿ ಅವಳನ್ನು ಯಾವುದೇ ಮಾಯೆ ಅದರೆಡೆಗೆ ಹೇಗೆ ಆಕರ್ಷಿಸಲು ಸಾಧ್ಯ? ನಾರಾಯಣ ನಾರಾಯಣ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಆದ್ದರಿಂದ ಮನುಷ್ಯನು ಅದೇ ಪ್ರಯತ್ನದಲ್ಲಿರಬೇಕು. ಅವನು ಮೋಹಮಾಯೆ, ಕಾಮಕ್ರೋಧಕ್ಕೆ ಹೊರತಾಗಬೇಕು. ಕೇವಲ ಆಗ ಮಾತ್ರ ಅಧರ್ಮದಿಂದ ಪಾರಾಗಲು ಸಾಧ್ಯ. ಸತ್ಯವಚನ ಪ್ರಭು, ಸತ್ಯವಚನ. ನಾರಾಯಣ ನಾರಾಯಣ. ನೀವೆಲ್ಲ ಧೈರ್ಯವಾಗಿರಿ, ನಾವ್ ಇನ್ನೇನ್ ತಲುಪ್ತೀವಿ. ಓಂಕಾರನಾದ ಇಲ್ಲಿಂದನೇ ಬರ್ತಾ ಇತ್ತು. ಭಗವಂತ ಪರಶುರಾಮ
ಇಲ್ಲೇ ಎಲ್ಲೋ ಇರ್ಬೇಕು. ಓಂ ನಮೋ ಭಗವಂತ ಪರಶುರಾಮ, ಅಮ್ಮ ಹೇಳ್ತಾಳೆ ನಾವು ಒಳ್ಳೆ ಮನಸ್ಸಿಂದ ಹುಡುಕಿದ್ರೆ ಅವ್ರು ನಮ್ಗೆ ಸಿಗ್ತಾರೆ. ನಮೋ ಓ ಮಹಾವಿಷ್ಣು, ಓ ಘರ್ಜನೆ ಮಾಡುವವನೇ, ಯಾವುದಾದರೂ ಮಾರ್ಗ ಸಿಕ್ಕಿತೆ ಈ ಸರ್ವನಾಶ ತಡೆಯಲು? ಶಾಂತಿ ಏಕೆ? ಘರ್ಜನೆ ಮಾಡು, ಏನಾದರೂ ಹೇಳು. ಅರೆ, ಹೇಗೆ ತಡೆಯುವೆ ಈ ಮಹಾವಿನಾಶವನ್ನು? ಜಗತ್ತನ್ನೇ ಭಯಭೀತಗೊಳಿಸುವ ಭಗವಂತ ಕಂಸನ ಭಕ್ತರೇ, ಹೀಗೇಕೆ ನಡುಗುತ್ತಿರುವಿರಿ? ಭಗವಂತ, ಈ ಪ್ರಳಯ ಶಸ್ತ್ರ ಅಂತೂ ಸಂಪೂರ್ಣ ಜಗತ್ತನ್ನೇ ನಾಶ ಮಾಡುತ್ತೆ ಭಗವಂತ. ಇದರ ಅರ್ಥ ಏನು ಭಗವಂತ? ನಾವೆಲ್ಲ ಸತ್ತೋಗ್ತೀವಾ? ಭಗವಂತ ಕಂಸನ ಜೊತೆ ಇದ್ದು ಇಷ್ಟೊಂದು ಭಯ? ಮೂರ್ಖರೇ! ಭಗವಂತ, ಒಂದು ವೇಳೆ ಈ ಪ್ರಳಯಕಾರಿ ಕಾರ್ಯ ವಿಷ್ಣುವಿಂದಾದರೆ ಆಗ ಅಧರ್ಮದ ನಾಶವಾಗುತ್ತಿತ್ತು. ಆದರೆ ಈ ಪ್ರಳಯಕಾರಿ ಶಸ್ತ್ರವನ್ನು ಸ್ವಯಂ ಭಗವಂತ ಕಂಸ ಬಿಟ್ಟಿದ್ದಾನೆ. ಅಂತ್ಯವಾಗುವುದು ಧರ್ಮದ್ದು ಮತ್ತು ಅದನ್ನು ಆಚರಿಸುವವರದ್ದು. ತಿಳಿಯಿತೆ? ಅರ್ಥವಾಯಿತೆ? ಹಾ ಭಗವಂತ. ಹೇ ವಂಚಕ, ನಮಗೆಲ್ಲ ಕರ್ಮದ ಫಲ ನೀಡುವ ನೀನು ಬರುವೆಯಾ, ಅಥವಾ ಎಲ್ಲ ಸಮಾಪ್ತವಾಗುವ ಪ್ರತೀಕ್ಷೆ ಮಾಡುತ್ತಿರುವೆಯಾ? ಹೇ ಭೃಗುವಂಶಿ ಪರಶುರಾಮ, ಕಣ್ಬಿಡಿ, ಜಗತ್ತು ಅಪಾಯದಲ್ಲಿದೆ. ಜಗತ್ತಿಗೆ ನೀವು ನೆರವಾಗಬೇಕು, ಕಣ್ಣು ಬಿಡಿ. ಭಗವಂತ ಪರಶುರಾಮರಿಗೆ ನನ್ನ ಧ್ವನಿ ಯಾಕೋ ತಲುಪ್ತಾನೇ ಇಲ್ಲ. ಅಮ್ಮ ಹೇಳ್ತಾಳೆ, ಪರಿಸ್ಥಿತಿಗೆ ತಕ್ಕಂತೆ ಕೆಲಸ ಮಾಡೋದೇ ಎಲ್ಲಕ್ಕಿಂತ ದೊಡ್ಡ ತಪಸ್ಸು ಭಗವಂತ ಪರಶುರಾಮ. ಇದು ತಪಸ್ ಮಾಡೋ ಹೊತ್ತಲ್ಲ, ಕೆಲಸ ಮಾಡ್ಬೇಕಾಗಿರೋ ಹೊತ್ತು. ಭಗವಂತ ಪರಶುರಾಮ, ಕಣ್ಬಿಡಿ, ಕಣ್ಬಿಡಿ. ನಾರಾಯಣ ನಾರಾಯಣ. ಪ್ರಭು, ಸಮಯ ಅತ್ಯಂತ ಕಡಿಮೆ ಇದೆ, ಆದರೆ ನನಗೆ ಅರ್ಥವಾಗುತ್ತಿಲ್ಲ. ನಂದಪುತ್ರನ ಕರೆಗೂ ಕೂಡ ನಿಮ್ಮದೇ ಅವತಾರ ಪರಶುರಾಮನು ತನ್ನ ಸಮಾಧಿಯಿಂದ ಏಕೆ ಹೇಳುತ್ತಿಲ್ಲ ಪ್ರಭು? ದೇವರ್ಷಿ, ಯಾವ ಪ್ರಕಾರ ಶ್ವೇತ ಪುಷ್ಪ ಶ್ವೇತ ಹಿಮದ ಭೂಮಿಯಲ್ಲಿ ಕಾಣಿಸುವುದಿಲ್ಲವೋ ಅದೇ ಪ್ರಕಾರವಾಗಿ ಪರಶುರಾಮನು ಭಗವಂತನ ಸಮ್ಮುಖ ಅವನದೇ ತಪಸ್ಸಿನಲ್ಲಿ ಲೀನನಾಗಿದ್ದಾನೆ. ಆದ್ದರಿಂದ ಕೃಷ್ಣ ಅವನನ್ನು ಎಷ್ಟೇ ಕರೆದರೂ ಕೂಡ ಅವನ ಸಮಾಧಿ ಇನ್ನೂ ಆಳವಾಗುತ್ತಾ ಸಾಗುತ್ತಿದೆ. ಪ್ರಭು, ಪರಶುರಾಮನನ್ನು ತಪಸ್ಸಿನಿಂದ ಎಚ್ಚರಿಸಲು ಯಾವ ದಾರಿ ಇದೆ? ಹಾ ಪ್ರಭು, ಮಾರ್ಗ ಹೇಳಿ ಪ್ರಭು. ದೇವಿ, ಕೃಷ್ಣನ ಬಳಿ ಈಗ ಒಂದೇ ಮಾರ್ಗವಿದೆ. ಮಹಾಮುನಿ ಪರಶುರಾಮನ ಸಾಧನೆಯಲ್ಲಿ ಅವರೋಧೋತ್ಪನ್ನ ಮಾಡುವುದು. ಮಯೂರಾಜ, ಭಗವಂತ ಪರಶುರಾಮ ಆಳವಾದ ಧ್ಯಾನದಲ್ಲಿದ್ದಾರೆ. ನನ್ನ ಧ್ವನಿ ಅವ್ರಿಗೆ ಕೇಳಿಸ್ತಾನೇ ಇಲ್ಲ. ಈಗ ನೀನೇ ಅವರನ್ನ ಕೂಗಿ ಕರಿಬೇಕು. ಅವರನ್ನ ಧ್ಯಾನದಿಂದ ನೀನೇ ಎಚ್ಚರಿಸಬೇಕು. ಇನ್ನೂ ಜೋರಾಗಿ ಮಯೂರಾಜ, ಇನ್ನೂ ಜೋರಾಗಿ. ಇನ್ನೂ ಜೋರಾಗಿ ಮಯೂರಾಜ, ಇನ್ನೂ ಜೋರಾಗಿ.
ಉದ್ಧಟ ಬಾಲಕ, ಯಾರು ನೀನು? ಯಾರು ಪರಶುರಾಮನ ಪರಶುವನ್ನೇ ತಡೆಯುವ ದುಸ್ಸಾಹಸ ಮಾಡಿದ್ದು? ಈ ಮಯೂರವು ನನ್ನ ತಪಸ್ಸು ಭಂಗ ಮಾಡಿತು. ಇದಕ್ಕೆ ಮೃತ್ಯುದಂಡವು ಅವಶ್ಯ ಸಿಗಲಿದೆ. ಕ್ಷಮಿಸ್ಬಿಡಿ ಭಗವಂತ ಪರಶುರಾಮ. ನಿಮ್ಮ ತಪಸ್ಸನ್ನ ಭಂಗ ಮಾಡಿದ ಅಪರಾಧಿ ಈ ನವಿಲಲ್ಲ, ನಾನೇ ಭಗವಂತ ಪರಶುರಾಮ. ನಿರ್ಬೋಧ ಬಾಲಕ, ಈ ಜಗತ್ತಿನಲ್ಲಿ ಎಲ್ಲಕ್ಕೂ ದೊಡ್ಡ ಅಪರಾಧವು ಋಷಿಯ ಧ್ಯಾನವನ್ನ ಭಂಗ ಮಾಡುವುದು. ಮತ್ತು ಅದಕ್ಕೀಗ ಒಂದೇ ಶಿಕ್ಷೆಯು, ಮೃತ್ಯುದಂಡ. ಭಗವಂತ, ನನ್ನ ಕ್ಷಮಿಸಿ. ನೀವು ನನ್ಗೆ ಏನೇ ಶಿಕ್ಷೆ ಕೊಟ್ರು ನನ್ಗೆ ಒಪ್ಪಿಗೆ ಇದೆ. ಆದ್ರೆ ಜಗತ್ತನ್ನ ಕಾಪಾಡೋಕೆ ನನ್ಗೆ ನಿಮ್ ನೆರವು ಬೇಕು ಭಗವಂತ. ನಿನಗೆ ತಿಳಿದಿಲ್ಲವೇ ನಿರ್ಬೋಧ ಬಾಲಕ, ನಾನು ಸಹಸ್ರ ವರ್ಷ ಪೂರ್ವ ಜಗತ್ತಿನ ಎಲ್ಲ ಸಾಂಸಾರಿಕ ಕಾರ್ಯದಿಂದ ನಿವೃತ್ತನಾಗಿದ್ದೇನೆ. ಈಗ ನನಗಾಗಿ ಜಗತ್ತಿನಲ್ಲಿ ಯಾವುದೇ ಕಾರ್ಯ ಶೇಷವಾಗಿ ಉಳಿದಿಲ್ಲ. ನೀವು ನಿಜ ಹೇಳಿದ್ರಿ ಭಗವಂತ. ಆದ್ರೆ ಹಿಂದೆ ಮಾಡಿದ ಕರ್ಮಗಳ ಫಲ ವರ್ತಮಾನದಲ್ಲಿ ಸಿಕ್ಕಿದ್ರೆ ನಾವು ಮತ್ತೆ ಕರ್ಮಗಳನ್ನ ಮಾಡಬೇಕು. ನಾನು ಅತೀತದಲ್ಲಿ ಕೇವಲ ಒಂದೇ ಕಾರ್ಯ ಮಾಡಿದ್ದು, ಈ ಜಗತ್ತಿನಲ್ಲಿ ಧರ್ಮದ ರಕ್ಷಣೆಗಾಗಿ ಅಧರ್ಮಿಗಳ ನಾಶ. ನೀವ್ ಹೇಳಿದ್ ನಿಜ ಭಗವಂತ. ಒಬ್ಬ ಋಷಿಯಾಗಿದ್ರು ಧರ್ಮ ರಕ್ಷಣೆಗೆ ನೀವು ಶಸ್ತ್ರ ಹಿಡಿದ್ರಿ. ಅದಕ್ಕಾಗಿ ಇಡೀ ಜಗತ್ತು ನಿಮ್ಗೆ ಆಭಾರಿಯಾಗಿದೆ ಭಗವಂತ. ಆದ್ರೆ ಹಿಂದೆ ನೀವು ಒಂದ್ ತಪ್ಪು ಮಾಡಿದ್ದಕ್ಕೆ ಇವತ್ತು ಇಡೀ ಜಗತ್ತೇ ಅಪಾಯದಲ್ಲಿದೆ. ಬಾಲಕ, ಹಿಡಿತವಿರಲಿ ಮಾತಿಗೆ. ಪರಶುರಾಮ ಮತ್ತು ತಪ್ಪು ಇದು ಅಸಂಭವ. ನ ಭೂತೋ ನ ಭವಿಷ್ಯತಿ. ನೀವು ನಿಜ ಹೇಳಿದ್ರಿ ಭಗವಂತ. ಆದ್ರೆ ಇದು ಕೂಡ ನಿಜ ಅಲ್ವಾ? ನಾರಾಯಣನ ಸಾರಂಗ ಧನಸ್ಸನ್ನ ಕಂಸನ ಕೈಗೆ ಕೊಟ್ಟಿದ್ದು ನೀವೇ. ಈಗ ನೀವು ಕೊಡುವುದೇ ಆದರೆ ನನಗೆ ಮಹಾದೇವನ ಆ ಸಾರಂಗ ಧನಸ್ಸು ನೀಡಿ. ಅದೀಗ ನಿಮ್ಮ ಬಳಿ ಇದೆ. ಭಗವಂತ, ಅದೇ ಸಾರಂಗ ಧನಸ್ಸನ್ನ ಬಳಸಿ ಇವತ್ತು ಕಂಸ ಧರ್ಮದ ನಾಶ ಮಾಡ್ತಿದ್ದಾನೆ. ಈ ಹೊತ್ತಲ್ಲಿ ಇಡೀ ಮನುಕುಲ ಸಾವಿನ ಬಾಯಿಯ ಎದುರಿಗೆ ನಿಂತಿದೆ. ಈ ಮಹಾ ಸಂಕಟನ ನಿಮ್ಮಿಂದ ಮಾತ್ರ ದೂರ ಮಾಡಕ್ಕಾಗದು. ನಾನು ಕಂಸನಿಗೆ ಎಚ್ಚರಿಕೆ ನೀಡಿದ್ದೆ, ಆ ಸಾರಂಗ ಧನಸ್ಸಿನ ಪ್ರಯೋಗ ಯಾವ ಧರ್ಮಕ್ಕಾಗಿಯೂ ಮಾಡಬಾರದು, ಅನ್ಯಥಾ ನಾನು ಅವನನ್ನು ಜೀವಂತವಾಗಿ ಉಳಿಸಲಾರೆ. ಆತ ಈ ದುಸ್ಸಾಹಸ ಎಂದು ಕೂಡ ಮಾಡಲಾರ. ಬಾಲಕ, ಈಗ ನೀನು ನನ್ನೊಂದಿಗೆ ಚೆಲ್ಲಾಟವಾಡುತ್ತಿದ್ದರೆ ನಿನಗೆ ಸ್ಮರಣೆ ಇರಲಿ, ಪರಶುರಾಮನಿಗೆಂದೂ ಅಪರಾಧಿ ಕೇವಲ ಅಪರಾಧಿ ಮಾತ್ರವೇ. ಅವನು ಬಾಲಕನೋ ಇಲ್ಲ ವೃದ್ಧನೋ. ಪ್ರಭು, ನೀವಂತೂ ಅಂತರ್ಯಾಮಿ. ನೀವು ನಿಮ್ಮ ದಿವ್ಯ ದೃಷ್ಟಿಯಿಂದ ಸ್ವತಃ ನೋಡ್ಕೊಳ್ಳಿ ಈ ಹೊತ್ತಲ್ಲಿ ಜಗತ್ತಲ್ಲಿ ಏನ್ ನಡೀತಿದೆ ಅಂತ. ಆಮೇಲೆ ನೀವು ನನ್ಗೆ ಏನೇ ಶಿಕ್ಷೆ ಕೊಟ್ರು ನಾನು ಒಪ್ಕೋತೀನಿ. ಅಯ್ಯೋ ಕಾಪಾಡಿ, ಅಯ್ಯೋ ಕಾಪಾಡಿ. ಗುರುದೇವ, ಗೋವರ್ಧನದ ಈ ಗುಹೆ ಒಳಗೆ ಬಂದ್ಮೇಲೂ ನಾವು ಸುರಕ್ಷಿತವಾಗಿಲ್ಲ. ರಾಮು ಮಾವ, ನೀವು ಸುರಕ್ಷಿತವಾಗಿರೋದಕ್ಕೆ ಇವಾಗ ಮಾತಾಡ್ತಿರೋದು. ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ಹೊರಗೋಗ್ ನೋಡಿ. ಹೌದಾ? ಆಗ್ಲಿ, ನೋಡ್ತೀನಿ. ದಾಮೋದರ! ಗುರುದೇವ, ಬಲರಾಮ, ಬಿಡ್ಬೇಡ.
ಆಗ್ತಿಲ್ಲ ಅಲ್ವಾ? ಗುರುದೇವ, ನಂಗೆ ಅರ್ಥ ಆಗ್ತಿದೆ. ಕೇವಲ ಇದೇ ಜಾಗದಲ್ಲಿ ನಮ್ಮೆಲ್ಲರ ಜೀವನ ಸುರಕ್ಷಿತ, ಮತ್ತೆ ಜೀವನಕ್ಕೋಸ್ಕರ ನಾವು ಸಂಘರ್ಷ ಮಾಡಬೇಕಾಗುತ್ತೆ. ಇಲ್ಲಿಂದ ಹೊರಗೋದ್ರೆ ಆ ಅವಕಾಶನೂ ಇರಲ್ಲ. ನಾನು ಮೊದಲನೇದಾಗಿ ಗುಹೆ ಬಾಗ್ಲನ್ನ ಮುಚ್ಚಬೇಕು. ಮಾವ, ನಾನು ಈಗ್ಲೇ ಬರ್ತೀನಿ. ಬಲರಾಮ, ಹುಷಾರು ಬಲರಾಮ. ಬಲರಾಮ, ಈಗ ನಿಮ್ಗೇನು ಆಗಲ್ಲ. ಬಲರಾಮ, ಸ್ವಲ್ಪ ಹೊತ್ತಿಗಾದ್ರೂ ಈಗ ನೀನು ನಮ್ಮೆಲ್ಲರೂ ಜೀವ ಕಾಪಾಡಿದ್ಯಾ. ಬಲರಾಮ, ಕೃಷ್ಣ ಎಲ್ಲಿ? ನಂದರಾಣಿ, ಕೃಷ್ಣನಿಗಾಗಿ ಚಿಂತಿಸುವ ಅಗತ್ಯವಿಲ್ಲ. ಆತ ಈ ವಿಚಿತ್ರ ಸಮಸ್ಯೆಗೆ ಪರಿಹಾರ ಹುಡುಕುತ್ತಿದ್ದಾನೆ. ಆದ್ರೆ ಗುರುದೇವ, ಅವನೊಬ್ನೇ ಇದ್ದಾನೆ. ಅವನ್ಗೇನಾದ್ರೂ ಅಪಾಯ ಆಗ್ಬಿಟ್ರೆ? ನಂದರಾಣಿ, ಕೃಷ್ಣನಿಗೇನೂ ಆಗುವುದಿಲ್ಲ. ಕಂಸನಿಂದ ಉತ್ಪನ್ನವಾದಂಥ ಈವರೆಗಿನ ಎಲ್ಲಾ ಸಮಸ್ಯೆಯಿಂದ ಅವನೇ ನಮ್ಮನ್ನು ಕಾಪಾಡಿದ್ದು. ನನಗೆ ವಿಶ್ವಾಸವಿದೆ, ಈ ಬಾರಿಯೂ ಅವನೇ ನಮ್ಮನ್ನು ರಕ್ಷಿಸುವುದು. ಕೃಷ್ಣ, ನಾನು ಅಕಾರಣವೇ ನಿನ್ನ ಮೇಲೆ ಕುಪಿತನಾದೆನು. ನೀನು ಸತ್ಯ ಹೇಳಿದೆ. ಈ ಜಗತ್ತಿಗೆ ಬಂದಂತಹ ಸಂಕಟದ ಕಾರಣ ಕೇವಲ ನಾನೇ. ಆ ದುಷ್ಟ ಕಂಸನಿಗೆ ಸಾರಂಗ ಧನಸ್ಸು ನೀಡಿದ್ದು ನನ್ನ ಜೀವನದ ಬಹುದೊಡ್ಡ ತಪ್ಪು. ಭಗವಂತ, ಈಗ ಬೇಗ ನಡೀರಿ, ಕಂಸನ್ನ ತಡೀರಿ, ಇಲ್ದಿದ್ರೆ ಈ ಜಗತ್ತಲ್ಲಿ ಏನೂ ಉಳಿಯೋದಿಲ್ಲ. ಕೃಷ್ಣ, ನೀನು ಶೀಘ್ರವೇ ವೃಂದಾವನಕ್ಕೆ ಹೋಗು. ನೀನು ಜನರಿಗೆ ಸಹಾಯ ಮಾಡು, ಅವರ ರಕ್ಷಣೆ ಮಾಡು. ಆ ವೇಳೆಗೆ ನಾನು ಕಂಸನ ಬಳಿ ತೆರಳಿ ಸಮಸ್ಯೆಯ ಪರಿಹಾರಕ್ಕಾಗಿ ಪ್ರಯತ್ನ ಮಾಡುತ್ತೇನೆ. ಹಾಗೆ ಆಗ್ಲಿ ಪ್ರಭು. ನಡಿ ಮಯೂರಾಜ. ಕೃಷ್ಣ ಅರ್ಥಾತ್ ಪರಮಾವತಾರಿ ಕೃಷ್ಣ. ಪ್ರಭು, ನಾನು ನಿಮ್ಮದೇ ಪ್ರತೀಕ್ಷೆ ಮಾಡುತ್ತಲಿದ್ದೆ. ನನ್ನ ಪ್ರತೀಕ್ಷೆಯ ಅಂತ್ಯ ಈ ಪ್ರಕಾರದ್ದೆಂದು ನಾನು ಎಂದೂ ಕಲ್ಪಿಸಿಯೇ ಇರಲಿಲ್ಲ. ನಿಮ್ಮನ್ನು ನನ್ನ ಸಮ್ಮುಖ ಸಾಕ್ಷಾತ್ ದರ್ಶಿಸಿ ನಾನು ಋಣಿಯಾದೆ ಭಗವಂತ. ನನಗೆ ನನ್ನ ಎಲ್ಲ ಕರ್ಮದ ಫಲ ದೊರೆಯಿತು. ಸಂಕಟದೊಳಿಹರು ಜಗ ಜನರೆಲ್ಲ, ಸಂಕಟದೊಳಿಹರು ಜಗ ಜನರೆಲ್ಲ, ಸಾವಿನ ಬಾಗಿಲ ಬಳಿಹರಲ್ಲ. ದುಷ್ಟ ಕಂಸನಾಗಿಹ ಕಾರಣನು ಕಷ್ಟ ನಿವಾರಣ ಮಾರ್ಗವದೇನು, ದುಷ್ಟತಮನ ಹರಿಯನೆ ನಂಬಿಹರು. ಈ ಪ್ರಳಯಾಸ್ತ್ರ ತನ್ನ ಚರಮಾವಸ್ಥೆಯನ್ನು ತಲುಪಲಿದೆ. ಇದು ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ತನ್ನೆಡೆಗೆ ಸೆಳೆಯುತ್ತದೆ. ಅಯ್ಯೋ, ಹೀಗಾಗದಿರಲಿ. ಗುರುದೇವ, ನಾವೆಂದೂ ಯೋಚಿಸಿರಲಿಲ್ಲ ನಮ್ಗೆ ಇಂಥ ಸ್ಥಿತಿ ಬರುತ್ತಂತ. ಹಾ ಗುರುದೇವ,
ಹೇಳ್ತಾರೆ ಮನುಷ್ಯನಿಗೆ ಅವನ ಕರ್ಮದ ಫಲ ಸಿಗತ್ತೆ ಅಂತ. ನಮ್ಮಿಂದ ಅಂತ ಯಾವ ಅಪರಾಧ ಆಗಿದೆ? ಅದ್ರ ಕಾರಣದಿಂದ ನಮ್ಗೆ ಇಂತಹ ಸ್ಥಿತಿ ಬರೋಕೆ. ನಂದರಾಣಿ, ನಂದ, ಇದ್ಯಾವ ಅಧರ್ಮವಲ್ಲ, ನಮ್ಮ ಸತ್ಕರ್ಮದ ಫಲವೇ. ಕಂಸನಿಂದ ಇಂತಹ ವಿನಾಶಕಾರಿ ಶಕ್ತಿಯ ಪ್ರಯೋಗ ಆದ ನಂತರವೂ ನಾವು ಜೀವಿಸಿದ್ದೇವೆ. ಅನ್ಯಥಾ ಈ ಶಕ್ತಿ ಎಷ್ಟೊಂದು ವಿನಾಶಕಾರಿ ಎಂದರೆ ಇದರ ಎದುರು ಯಾರೂ ಒಂದು ಕ್ಷಣವೂ ನಿಲ್ಲಲಾಗದು. ಮತ್ತೀಗ ನಮ್ಮ ಸತ್ಕರ್ಮ ನಮ್ಮನ್ನ ಕಂಸನ ಅತ್ಯಾಚಾರದಿಂದ ಕಾಪಾಡುತ್ತಾ? ನಂದ, ಭವಿಷ್ಯದಲ್ಲಿ ಆಗುವುದು ಯಾರಿಗೂ ತಿಳಿದಿಲ್ಲ. ನಮ್ಮೆಲ್ಲರ ಜೀವನ ಮರಣ ಈಗ ಭಗವಂತನ ಕೈಯಲ್ಲಿದೆ. ಪ್ರಳಯಕಾರಿ ಶಕ್ತಿ ತನ್ನ ಚರಮ ಸೀಮೆಗೆ ತಲುಪಿಯಾಗಿದೆ. ಬಹಳ ಶೀಘ್ರ ಬ್ರಜಮಂಡಲದ ಎಲ್ಲಾ ಪ್ರಾಣಿಗಳನ್ನು ಇದು ನುಂಗಿ ಬಿಡುತ್ತದೆ. ನನಗೆ ಪ್ರತೀಕ್ಷೆ ಇದೆ ವಿಷ್ಣುವಿನ ಅಂಶದ್ದು, ಪಾಲನಕರ್ತ ಸೃಷ್ಟಿ ರಕ್ಷಕನ ಅವತಾರದ ಸಾವಿನದ್ದು. ಆದ್ರೆ ಭಗವಂತ, ಇವುಗಳೆಲ್ಲದ್ರ ಮಧ್ಯೆ ಆ ವಿಷ್ಣುವಿನ ಅವತಾರನ ನೀವು ಹೇಗ್ ಗುರುತಿಸ್ತೀರಾ? ನೀವಂತೂ ಅವನ್ನ ಯಾವತ್ತೂ ನೋಡೇ ಇಲ್ವಲ್ಲ ಭಗವಂತ. ಪ್ರಿಯ ಪ್ರಲಬ್ಧ, ಆತ ವಿಷ್ಣುವಿನ ಅವತಾರ. ಸಾಧಾರಣ ಜನಗಳ ಹಾಗೆ ಸಾಧಾರಣ ಮೃತ್ಯು ಪಡೆಯಲಾರ. ಸಂಘರ್ಷ ಮಾಡುವ ಭಗವಂತ ಪಡಪಡ ಪಡಪಡ ಚಡಪಡಿಸುತ್ತಾನೆ. ಮತ್ತು ಅವನ ಸಂಘರ್ಷದಿಂದ ನಾನವನನ್ನು ಗುರುತಿಸುತ್ತೇನೆ. ಅವನ ಮೃತ್ಯುವು ಖಂಡಿತ. ಮೃತ್ಯುವೀಗ ನಿನಗೆ ಕಂಸ. ಭಗವಂತ ಪರಶುರಾಮ, ನೀವಿಲ್ಲಿ? ಅಧರ್ಮಿ, ನಾನು ನಿನಗೆ ದಯೆ ತೋರಿಸಿ ಜೀವದಾನವನ್ನು ವಿತ್ತೆ. ಮತ್ತೆ ಇಂದು ನೀನು ಪೂರ್ತಿ ಜಗತ್ತನ್ನೇ ನಾಶ ಮಾಡಲು ಬಯಸಿದೆ. ನಿನ್ನ ಮೃತ್ಯು ನಿಶ್ಚಿತವೇ ಮೂರ್ಖ. ನಾನು ಈಗ ಮಾಡಿದ್ದೇನು ಪ್ರಭು? ಕಂಸ, ನಾನು ನಿನಗೆ ಅಧರ್ಮ ಮಾಡುವುದಕ್ಕೆಂದು ಸಾರಂಗ ಧನಸ್ಸು ನೀಡಿರಲಿಲ್ಲ. ಭಗವಂತ ಪರಶುರಾಮ, ನಾನು ಅರ್ಥಾತ್ ಹೀಗೆ ಇಷ್ಟೊಂದು ದೊಡ್ಡ ಅಧರ್ಮ ಮಾಡಿದ ನಂತರವೂ ನೀನು ನಗುತ್ತಿರುವೆಯಾ? ಕ್ಷಮಿಸಿ ಭಗವಂತ, ನಾನು ನಿಮ್ಮನ್ನು ನೋಡಿ ನಗುತ್ತಿರಲಿಲ್ಲ. ನಾನು ನಿಯತಿ ನೋಡಿ ನಗುತ್ತಿದ್ದೆ. ವಿಷ್ಣುವಿನ ಈ ಪ್ರಯತ್ನಕ್ಕಾಗಿ ನಗುತ್ತಿದ್ದೆ. ನೀನು ಏನು ಹೇಳ ಬಯಸಿದ್ದು ಅಧರ್ಮಿ? ನಾನು ಈಗ ತಾನೇ ಇಬ್ಬರಿಗೂ ಹೇಳುತ್ತಲಿದ್ದೆ. ಈಗ ಆ ವಿಷ್ಣು ತನ್ನನ್ನು ಕಾಪಾಡಿಕೊಳ್ಳಲು ಏನಾದರೊಂದು ಪ್ರಯತ್ನ ಅವಶ್ಯ ಮಾಡುವನೆಂದು. ನೋಡಿ, ಆ ಮಹಾಪುರುಷನು ಪ್ರಯತ್ನದ ರೂಪದಲ್ಲಿ ನಿಮ್ಮನ್ನೇ ಇಲ್ಲಿ ಕಳಿಸಿದನು. ಭಗವಂತ ಪರಶುರಾಮನು. ಪ್ರಕಾಶಾತ್ಮ, ಮೋಸದ ಆಟದಲ್ಲಿ ನಿನಗೆ ಯಾರೂ ಸಮರಿಲ್ಲ. ನಿನ್ನನ್ನು ನೀನು ಕಾಪಾಡಿಕೊಳ್ಳಲು ಭಗವಂತ ಪರಶುರಾಮರನ್ನೇ ಕಳಿಸಿದೆ. ಅಧರ್ಮಿ, ನಾನಿಲ್ಲಿ ಯಾರತ್ತೋ ಹೇಳಿಕೆಯಿಂದ ಬಂದಿದ್ದಲ್ಲ, ಬದಲಿಗೆ ನನ್ನ ತಪ್ಪು ತಿದ್ದಲು ಬಂದಿದ್ದೇನೆ. ತಪ್ಪೆ? ಆದರೆ ಭಗವಂತ, ನೀವಂತೂ ನನಗೆ ಕೇವಲ ಒಂದು ವರದಾನ ನೀಡಿದ್ದು.
ಅದೇ ನನ್ನ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿದ್ದು. ನಾನಂದು ನಿನ್ನಂತಹ ಅಧರ್ಮಿ, ಅಹಂಕಾರಿ, ಮೂಢ ಅಸುರನಿಗೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಾರಂಗ ಧನಸ್ಸು ನೀಡಿದೆ. ನಾನು ಹೇಳಿದ್ದೆ ನಿನಗೆ ಈ ಧನಸ್ಸಿನ ಉಪಯೋಗ ಕೇವಲ ಧರ್ಮದ ರಕ್ಷಣೆಗಾಗಿ ಮಾಡು ಎಂದು. ಆದರೆ ನೀನು ನಿನ್ನ ಈ ಸ್ವಾರ್ಥಕ್ಕೋಸ್ಕರ ಇಡೀ ಜಗತ್ತನ್ನೇ ಸಂಕಷ್ಟಕ್ಕೆ ನೂಕಿರುವೆ. ಪಾಪಿ, ಭಗವಂತ ಪರಶುರಾಮ ನಿನಗೆ ಆದೇಶ ನೀಡುವೆ. ಇದೇ ಕ್ಷಣ ನಿನ್ನಿಂದ ಪ್ರಯೋಗಿಸಿದ ಈ ವಿನಾಶಕಾರಿ ಶಸ್ತ್ರವನ್ನು ಹಿಂಪಡೆಯುವೆ. ಕ್ಷಮೆ ಭಗವಂತ, ನನಗೆ ಆ ಅಸ್ತ್ರ ಕೇವಲ ಬಳಸಲು ಬರುತ್ತದೆ, ಹಿಂಪಡೆಯಲು ಬರದು. ಆ ಪ್ರಳಯ ಅಸ್ತ್ರ ತನ್ನ ಉದ್ದೇಶ ಪೂರ್ತಿಗೊಳಿಸಿದ ನಂತರವೇ ಬರುವುದು. ಕಾಪಾಡಿ 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 ನಮ್ಮನ್ನ ಯಾರಾದ್ರೂ ಕಾಪಾಡಿ! ಅಯ್ಯಯ್ಯೋ! ಕಾಪಾಡಿ! ಕಾಪಾಡಿ! ಕಾಪಾಡಿ 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 ನಮ್ಮನ್ನ ಯಾರಾದ್ರೂ ಕಾಪಾಡಿ! ಅಯ್ಯಯ್ಯೋ! ನಮ್ಮನ್ನ ಯಾರು ಕಾಪಾಡಿ! 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 ಕಾಪಾಡಿ ಕಾಪಾಡಿ ಕಾಪಾಡಿ. ಮಾವ, ಇದನ್ನ ಹಿಡ್ಕೊಳ್ಳಿ. ಚಿಕ್ಕಪ್ಪ, ಚಿಕ್ಕಮ್ಮ, ನೀವೆಲ್ರೂ ಈ ಹಗ್ಗನ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡ್ಬೇಡಿ. ನಾನ್ ನಿಮ್ ಯಾರಿಗೂ ಏನೂ ಆಗೋದಕ್ ಬಿಡಲ್ಲ. ಕಂಸ, ಜಗತ್ತಿನಲ್ಲಿ ಯಾರಿಗೂ ಅಷ್ಟೊಂದು ಸಾಮರ್ಥ್ಯವಿಲ್ಲ ಪರಶುರಾಮನ ಆದೇಶವನ್ನು ಅವಹೇಳನ ಮಾಡಲು. ಇದೇ ಅಸ್ತ್ರದಿಂದ ನಾನು ಸಹಸ್ರ ಬಾಹುವಿನ ಭುಜಗಳನ್ನು ಕತ್ತರಿಸಿದೆ. ಮತ್ತೆ ಇಂದು ಇದೇ ಅಸ್ತ್ರದಿಂದ ನಿನ್ನ ಅಹಂಕಾರ, ನಿನ್ನ ಅಧರ್ಮದ ಅಂತ್ಯ ಮಾಡುವೆ. ಕ್ಷಮಿಸಿ ಭಗವಂತ, ನನ್ನಲ್ಲಿ ಅಷ್ಟೊಂದು ಸಾಮರ್ಥ್ಯವಿಲ್ಲ. ನಾನು ನಿಮ್ಮ ಆದೇಶದ ಅವಹೇಳನ ಮಾಡಲಾರೆ. ನೀವು ನಿಮ್ಮ ಭಕ್ತನ ಮೇಲೆ ವಿನಾಕಾರಣ ಕ್ರೋಧಿತರಾಗುತ್ತಿದ್ದೀರಾ. ನೀವೇ ಹೇಳಿ, ನಾನು ನನ್ನ ಜೀವನದ ರಕ್ಷೆಯನ್ನೂ ಮಾಡಬಾರದೆ? ತನ್ನ ಜೀವನದ ರಕ್ಷಣೆಯು ಪ್ರತಿ ಮನುಷ್ಯನ ಅಧಿಕಾರ ತಾನೆ, ಧರ್ಮವದು. ನಾನು ಅದನ್ನೇ ಮಾಡಿದ್ದು ಭಗವಂತ. ಆ ವಿಷ್ಣುವು ಬ್ರಜಮಂಡಲದಲ್ಲಿ ನನ್ನ ಮೃತ್ಯುವಿಗೆಂದು ಅವತರಿಸಿದ್ದಾನೆ. ಅದಕ್ಕೆಂದೇ ನಾನು ಪ್ರಳಯಾಸ್ತ್ರ ಪ್ರಯೋಗಿಸಿದ್ದು. ನನ್ನ ಜೀವನದ ರಕ್ಷಣೆಯು ಈಗ ಅಧರ್ಮವೇ? ವಾಚಾಳಿ, ನೀನು ನಿನ್ನ ಜೀವನ ರಕ್ಷಣೆಗಾಗಿ ಕೋಟ್ಯಂತರ ಜನರ ಪ್ರಾಣವನ್ನು ಸಂಕಷ್ಟಕ್ಕೆ ಸಿಲುಕಿಸಿದೆ. ಸಾಕು ಮಾಡು ನಿನ್ನ ಈ ಅಧರ್ಮದ ಅಪರಾಧ. ಹಿಂಪಡೆದುಕೋ ನೀನು ಪ್ರಯೋಗಿಸಿದ ಪ್ರಳಯಕಾರಿ ಅಸ್ತ್ರವನ್ನು. ಕ್ಷಮಿಸಿ ಭಗವಂತ, ನನಗೆ ತೋರುತ್ತಿರುವುದು ಈಗ ನೀವು ಅನನ್ಯಧಾಮದಿಂದ ಪ್ರಭಾವಿತರು ಭಗವಂತ. ಆತ ನಿಮ್ಮ ಭಕ್ತನ ಹತ್ಯೆ ಮಾಡ ಬಯಸಿರುವ ನಾನು ವಿಷ್ಣುವಿನ ಆಜ್ಞೆ ಯಾವುದೇ ಸ್ಥಿತಿಯಲ್ಲೂ ಸ್ವೀಕಾರ ಮಾಡುವುದೇ ಇಲ್ಲ. ಕಂಸ, ಬಲರಾಮ, ನಮ್ಮನ್ನು ಕೆಳಗೆಳ್ಕೋ, ಇಲ್ದಿದ್ರೆ ಯಾರೂ ಜೀವಂತ ಉಳಿಯಲ್ಲ. ಈಗ ಈ ಅಗ್ನಿ ಚಕ್ರ ಯಾರನ್ನೂ ಎಳೆಯೋದಕ್ಕಾಗಲ್ಲ. ಯಶೋದೆ, ಬಲರಾಮ, ಹಗ್ಗ ತುಂಡಾಗ್ತಿದೆ, ಬೇಗ ಹೇಳಿ.
ಇದೇನಾಗ್ತಿದೆ ಗುರುದೇವ? ಬಲರಾಮ, ಈ ಪ್ರಳಯಾಸ್ತ್ರದ ಪ್ರಚಂಡ ಶಕ್ತಿಯ ಸಮ್ಮುಖ ನಮ್ಮ ಎಲ್ಲ ಪ್ರಯತ್ನ ನಿಷ್ಫಲವಾಗುತ್ತಲಿದೆ. ನನಗನಿಸುತ್ತಿದೆ ನಾವು ಯಾರನ್ನೂ ಕಾಪಾಡಲು ಆಗದು. ಈಗೇನಿದ್ರು ನಮ್ ಕೃಷ್ಣನೇ ನಮ್ಮನ್ನ ಕಾಪಾಡ್ಬೇಕು. ಈಗ ನಾವ್ ಎಲ್ಲರೂ ಕೃಷ್ಣನೇ ಕರಿಬೇಕಷ್ಟೇ. ಕಾಪಾಡು, ಎಲ್ಲಿದೆಯಾ ಕೃಷ್ಣ? ಇದು ವೃಂದಾವನದ ಚಂದ್ರತೆ ಧ್ವನಿ. ಬೇಗ ಹೋಗು ಮಯೂರಾಜ, ಬೇಗ ಹೋಗು. ಕಾಪಾಡು, ಎಲ್ಲಿದ್ದೀಯಾ? ಕಾಪಾಡು ಕೃಷ್ಣ, ಕಾಪಾಡು ನಮ್ಮನ್ನ ಕೃಷ್ಣ. ಕೃಷ್ಣ ಅಗ್ನಿ ಚಕ್ರ ಎಲ್ಲರನ್ನೂ ತನ್ನ ಕಡೆ ಎಳ್ಕೊತಾ ಇದೆ. ಭಗವಂತ ಪರಶುರಾಮ ಕಂಸನ್ನ ತಡೆಯೋವರೆಗೂ ನಾನೇ ಏನಾದ್ರೂ ಮಾಡ್ಬೇಕು. ಆದ್ರೆ ಏನ್ ಮಾಡ್ಲಿ? ಈ ಚಂದ್ರನೆಲ್ಲ ಹೇಗ್ ಕಾಪಾಡ್ಲಿ? ಹೇಗೆ? ಅಮ್ಮ ಹೇಳ್ತಾಳೆ, ನಮ್ ಮನ್ಸಿನ ಶಕ್ತಿಯಿಂದ ನಮ್ ಒಳಗಿರೋ ಆಕರ್ಷಣೆ ಶಕ್ತಿನ ಬಡಿದೆಬ್ಬಿಸ್ಬೋದು. ಅದ್ರ ಮುಂದೆ ಜಗತ್ತಿನ ಯಾವ ಶಕ್ತಿನೂ ನಿಲ್ಲಕ್ಕಾಗಲ್ಲ. ಎಲ್ಲರ ಜೀವ ಕಾಪಾಡೋದಿಕ್ಕೆ ನನ್ನ ಒಳಗಿನ ಶಕ್ತಿನ ಬಡತಿ ಹಬ್ಬಿಸ್ಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಪ್ರಭು, ಇದೇನು ಮಾಡುತ್ತಿದ್ದೀರಿ ಪ್ರಭು? ಇದೇನು ಮಾಡುತ್ತಿದ್ದೀರಿ? ಸಂಪೂರ್ಣ ಜಗತ್ತನ್ನೇ ಸಂಕಷ್ಟಕ್ಕೆ ದೂಡಿದಂತ ಕಂಸ, ಇಂದು ನಿನ್ನ ಮೃತ್ಯು ನಿಶ್ಚಿತವೇ. ಚಾಣೂರ, ಪ್ರಲಬ್ಧ, ನಂಗೀಗ ಅರ್ಥವಾಗ್ದೇನೆ ಇರೋದು ಏನು ಅಂದ್ರೆ ನಮ್ ಭಗವಂತ ಒಬ್ಬ ಋಷಿಗೆ ಇಷ್ಟು ಯಾಕೆ ಭಯ ಪಡ್ತಿದ್ದಾರೆ? ನಾನು ಕೇಳಿದ್ದೀನಿ, ಈ ಪರಶುರಾಮ ವಿಷ್ಣುವಿನ ಅವತಾರವಂತೆ. ಅದಕ್ಕೆ ಅನ್ಸುತ್ತೆ ನಮ್ ಭಗವಂತ ಕಂಸ ಇವ್ರ ಜೊತೆ ಯುದ್ಧ ಮಾಡಕ್ಕೆ ಸಿದ್ಧರಾಗಿಲ್ಲ. ಒಂದು ಬಾರಿ ನಾನು ನಿನ್ನ ಜೀವಂತ ಉಳಿಸುವಂತ ತಪ್ಪು ಮಾಡಿದೆ. ಇಂದು ನಿನ್ನ ಮೃತ್ಯು ನಿಶ್ಚಿತವೇ. ಆಗಲಿ ಭಗವಂತ, ನಾನೀಗ ನಿಶಸ್ತ್ರನು. ಮಾಡಿಬಿಡಿ ನನ್ನ ವಧೆ. ನಿನ್ನ ಈ ಮೋಸವು ನನ್ನ ಮೇಲೆ ಯಾವ ಪ್ರಭಾವವನ್ನು ಬೀರುವುದಿಲ್ಲ ಕಂಸ. ನೀನು ನಿನ್ನಿಂದ ಪ್ರಯೋಗಿಸಿದ ಪ್ರಳಯಾಸ್ತ್ರ ಹಿಂಪಡೆದುಕೋ, ಅನ್ಯಥಾ ಸಾಯುವುದಕ್ಕೆ ಸಿದ್ಧನಾಗಿರು. ನೀವು ಆ ವಿಷ್ಣುವಿನ ಹಾಗೆ ನನ್ನ ಸಾವನ್ನೇ ಕೇಳಿದ್ದೀರಿ. ಸಾಯಿಸಿಬಿಡಿ, ಮಾಡಿಯೇ ಬಿಡಿ ನನ್ನ ಅಂತ್ಯ. ಆದರೆ ನಾನು ಆ ಪ್ರಳಯಾಸ್ತ್ರವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಮಾಡಿಬಿಡಿ, ಮಾಡಿಬಿಡಿ ನನ್ನ ಅಂತ್ಯ. ನೀವೇ ನೋಡಿ ಭಗವಂತ, ನೀವು ನನ್ನ ಸಾಯಿಸಲಾಗದು. ಏಕೆಂದರೆ ನನ್ನ ಅಂತ್ಯ ವಿಷ್ಣುವಿನ ಆ ಪೂರ್ಣ ಅವತಾರದ ಕೈಯಲ್ಲೇ ಆಗಬಹುದು. ಅದಕ್ಕಾಗಿ ಸ್ವರಕ್ಷಣೆಗಾಗಿ ನಾನು ಆ ಪ್ರಳಯಾಸ್ತ್ರ ಬಳಸಿದೆ ಭಗವಂತ. ಇವತ್ತು ನನ್ನ ಶಕ್ತಿಗೆ ನಿಜವಾದ ಪರೀಕ್ಷೆ. ಅಗ್ನಿ ಚಕ್ರ, ನಾನಿರೋರ್ಗು ಯಾರನ್ನು ನಿನ್ ಕಡೆ ಹೇಳ್ಕೊಳ್ಳೋದಕ್ಕಾಗಲ್ಲ. ಕಾಪಾಡು.
ಕೃಷ್ಣ ಕಾಪಾಡು ಕೃಷ್ಣ ಕಾಪಾಡು ಕಾಪಾಡು ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗುರುದೇವ ಇದೇನಾಗ್ತಾ ಇದೆ? ನಮ್ಮನ್ನ ಯಾರೋ ಎರಡು ಕಡೆಯಿಂದ ಹಿಡಿದು ಎಳ್ದಂಗಾಗ್ತಾ ಇದೆ. ನಂದಣ್ಣ, ನಮ್ಮೆಲ್ಲರ ಶರೀರ ಎರಡು ಭಾಗ ಆಗತ್ತೆ ಅನ್ಸುತ್ತೆ. ಈಗ ನಾವು ಕೆಳಗಿರ್ತೀವಿ, ಇಲ್ಲ ಮೇಲೆ. ಯಾವುದೇ ಸ್ಥಿತಿಲೂ ಜೀವಂತವಾಗಿ ಉಳಿಯಲ್ಲ. ಕೃಷ್ಣ ಕಾಪಾಡು ಕೃಷ್ಣ, ಕೃಷ್ಣ ಕಾಪಾಡು, ಕೃಷ್ಣ ಕಾಪಾಡು, ಕೃಷ್ಣ ನಮ್ಮನ್ನು ಕಾಪಾಡು ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.